ಬೇವು ಬೆಲ್ಲದಂತೆ ಸುಖವೂ ಇರುತ್ತದೆ, ದುಃಖವೂ ಇರುತ್ತದೆ. ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಬಾಳ್ವೆ ನಡೆಸಬೇಕು. ಈ ಯುಗಾದಿಯು ನಿಮ್ಮ ಜೀವನದ ಕಹಿ ದೂರ ಮಾಡಲಿ, ಸಿಹಿ ಹೆಚ್ಚಿಸಲಿ. ಯುಗಾದಿಯ ಶುಭಾಶಯಗಳು. ಸೊ ಇವತ್ತು ನಾವು ಶಾಯಿ ತುಗ್ಡ ಮಾಡ್ಕೋತಾ ಇದೀವಿ. ಬನ್ನಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್. ಮೊದಲನೇದಾಗಿ ಶಾಯಿ ತುಗ್ಡ ಮಾಡ್ಕೊಳ್ಳೋಕ್ಕೆ ನಾವು ಬ್ರೆಡ್ನ ತೊಗೊಂಡಿದ್ದೀವಿ. 5 ಬ್ರೆಡ್ನ ಸ್ಲೈಸ್ ಮಾಡ್ಕೊಂಡಿದ್ದೀವಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ರೆಡ್ನ ಸ್ಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಸಕ್ಕರೆ. ಸೊ ಅದು ಎಷ್ಟು ಹಾಕ್ಕೋಬೇಕು ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ಇವಾಗ ಒಂದು 5 ಬಾದಾಮಿ ತೊಗೊಂಡಿದ್ದೀವಿ. ಸೊ ಆ ಬಾದಾಮಿನ ಸಣ್ಣದಾಗಿ ಹಚ್ಕೊಂಡಿದ್ದೀವಿ. ಹಾಗೆ ಗೋಡಂಬಿನೂ ಅಷ್ಟೇ ಒಂದು 5 ಗೋಡಂಬಿ, ಅದನ್ನು ಕೂಡ ಹಚ್ಕೊಂಡಿದ್ದೀವಿ. ನೆಕ್ಸ್ಟ್ ಇದು ಕಸ್ಟರ್ಡ್ ಪೌಡರ್ ಅಂತ. ಸೊ ಇದು ನಾರ್ಮಲಾಗಿ ನಮಗೆ ಡಿಮಾರ್ಟು ಇಲ್ಲ ಯಾವುದಾದ್ರೂ ಮಾರ್ಟಲ್ಲಿ ಸಿಗುತ್ತೆ. ಸೊ ನಾವು ಈ ಕಸ್ಟರ್ಡ್ ಪೌಡರ್ನ ವೆನಿಲಾ ಫ್ಲೇವರಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಇವಾಗ ಹಾಲು ಕಾಯಿಸ್ಕೊಂಡಿದ್ದೀವಿ. ಸೊ ಇದನ್ನು ಒಂದು 1/2 ಲೀಟರ್ ಹಾಲನ್ನ ಕಾಯಿಸ್ಕೊಂಡಿದ್ದೀವಿ ನಾವು. ಆದರೆ ಫುಲ್ಲು 1/2 ಲೀಟರ್ ಹಾಲನ್ನು ಯೂಸ್ ಮಾಡಲ್ಲ. ಎಷ್ಟು ಯೂಸ್ ಮಾಡ್ತೀವಿ ಅಂತ ನಾವು ನಿಮಗೆ ಹೇಳ್ತೀವಿ. ಸೊ ಇವಾಗ ನಾವು ಶಾಯಿ ತುಗ್ಡ ಮಾಡ್ಕೊಳ್ಳೋಕ್ಕೆ 4 ಪೀಸ್ ಮಾಡ್ಕೊಂಡಿದ್ದೀವಿ ಬ್ರೆಡ್. ನಮ್ಮ ಎಣ್ಣೆನ ಕಾಯಿಸ್ಕೊಂಡಿದ್ದೀವಿ. ಸೊ ನಾವು ಅದಕ್ಕೆ ಇವಾಗ ಬ್ರೆಡ್ನ ಹಾಕಿದ್ದೀವಿ. ಸೊ ದಟ್ ವಿ ಡೂ ದ ಶಾಲೋ ಫ್ರೈ. ಇದನ್ನು ಶಾಲೋ ಫ್ರೈ ಮಾಡ್ಕೊಂಡಿದ್ದೀವಿ ನಾವು. ಹಾಲು ಹಾಕೋತಾ ಇದ್ದೀವಿ. ನೋಡಿ, ನಾನು ಅವಾಗಲೇ ಹೇಳ್ದಂಗೆ ನಾವು ಫುಲ್ ಹಾಲು ಹಾಕೋತಾ ಇಲ್ಲ, ಸ್ವಲ್ಪ ಮಾತ್ರ ಹಾಲು ಹಾಕೋತಾ ಇದ್ದೀವಿ. ಸೊ ಇವಾಗ ನಾವು ಇನ್ನೊಂದು ಬೌಲಿಗೆ ಹಾಲು ಹಾಕ್ಕೊಂಡಿದ್ದೀವಿ ಸೈಡಲ್ಲಿ. ಅದಕ್ಕೆ ಕಸ್ಟರ್ಡ್ ಪೌಡರ್ ಹಾಕೋತಾ ಇದ್ದೀವಿ ಮಿಕ್ಸ್ ಮಾಡ್ಕೊಳಕ್ಕೆ. ಕನ್ಸಿಸ್ಟೆನ್ಸಿ ನೋಡಿ, ಸೇಮ್ ವಾಟರ್ ಕನ್ಸಿಸ್ಟೆನ್ಸಿನೇ ಇದೆ. ಸೊ ಇವಾಗ ಹಾಲು ಕುದೀತಿದೆ. ಇದಕ್ಕೆ ನಾವು ಸಕ್ಕರೆ ಹಾಕೋತಾ ಇದ್ದೀವಿ. 4 ಸ್ಪೂನ್ ಸಕ್ಕರೆ ಹಾಕೋತಾ ಇದ್ದೀವಿ. ಕರ್ಗೋವರೆಗೂ ಮಿಕ್ಸ್ ಮಾಡ್ಕೊತೀವಿ. ಇವಾಗ ಕಸ್ಟರ್ಡ್ ಹಾಕ್ಕೊಂಡು ಹಾಲು ಹಾಕ್ಕೊಂಡಿದ್ವಲ್ಲ, ಸೊ ಆ ಮಿಶ್ರಣನೂ ಕೂಡ ಇವಾಗ ಅದಕ್ಕೆ ಹಾಕೋತಾ ಇದೀವಿ, ಹಾಲಿಗೆ. ಸೊ ಇವಾಗ ಹಾಲು ನೋಡಿ ಗಟ್ಟಿಯಾಗಿದೆ, ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿ ಇದೆ. ಇವಾಗ ನಾವು ರೋಸ್ಟ್ ಮಾಡ್ಕೊಂಡಿರೋ ಬ್ರೆಡ್ ಇದೆಯಲ್ಲ, ಸೊ ಅದ್ರ ಮೇಲೆ ನೀಟಾಗಿ ಹಾಕೋತಾ ಇದೀವಿ. ಸೊ ಇವಾಗ ನಾವಿದ್ರ ಮೇಲೆ ದ್ರಾಕ್ಷಿ ಗೋಡಂಬಿನ, ಇಲ್ಲ ಅಂದರೆ ನಿಮಗೆ ಬೇಕಾಗಿರೋ ಆಲ್ಮಂಡ್ನ, ಏನು ಪಿಸ್ತಾ ಬೇಕಾ, ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ನೀಟಾಗಿ ಪೀಸಸ್ಸಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಸೊ ಫೈನಲಿ ನಮ್ಮ ಶಾಯಿ ತುಪ್ಪ ರೆಡಿಯಾಗಿದೆ. ಇದನ್ನ ಒಂದು 5 ನಿಮಿಷ ಹಿಂಗೆ ಬಿಟ್ಟು ತೊಗೊಂಡು ತಿನ್ಬೋದು. ಫ್ರಿಡ್ಜಲ್ಲಿ ಇಕ್ಬಿಟ್ಟು ಸ್ಟೋರ್ ಮಾಡ್ಕೊಂಡು ಅದು ತಿನ್ನಿ. ಕೋಲ್ಡ್ ಶಾಯಿ ತುಪ್ಪ ಆಗುತ್ತೆ. ಸೊ ಇದು ನಮ್ಮ ಫೈನಲ್ ಪ್ರಾಡಕ್ಟ್ ಶಾಯಿ ತುಪ್ಪ.